ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ 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 ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ಮತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರಗಳ ಕಂಬಗಳು ನೀಲ ಬಜ್ಜ ಕೆಂಪುಗಳು ವಜ್ರಗಳ ಕಂಬಗಳು ನೀಲ ಬಜ್ಜ ಕೆಂಪುಗಳು ಗೋಮೇದಿಗ ಪುಷ್ಪರಾಗ ವೈಡೂರ್ಯದ ಸಬಗೋ ಗೋಮೇದಿಗ ಪುಷ್ಪರಾಗ ವೈಡೂರ್ಯದ ಸಬಗು ರನ್ನದ ಕಲಸಗಳು ಥಳ ಥಳ ಒಡೆಯುವವು ರನ್ನದ ಕಲಸಗಳು ಥಳ ಥಳ ಒಳೆಯುವವು ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದು ಬಲ ಭೋ ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ 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 ಮಾಧವನ ಅರಮನೆಯೋ ಎನಿತು ರಮ್ಯವೋ ಶ್ರೀಧರನ ಹೃದಯವಿದು ಅತಿ ನಿಗೂಢವೋ ಮಾಧವನ ಅರಮನೆಯೋ ಎನಿತು ರಮ್ಯವೋ ಶ್ರೀಧರನ ಹೃದಯವಿದು ಅತಿ ನಿಗೂಢವೋ ಎತ್ತಲು ನೋಡುತ್ತಿರೆ ಮುತ್ತಿನ ಪುತ್ಥಳಿಗಳು ಎತ್ತಲು ನೋಡುತ್ತಿರೆ ಮುತ್ತಿನ ಪುತ್ಥಳಿಗಳು ಚಿತ್ತಕ್ಕೆ ಮದವನು ಬೀರುತ್ತಲಿರುವುದು ನೋಡಲ್ ಚಿತ್ತಕ್ಕೆ ಮದವನು ಬೀರುತ್ತಲಿರುವುದು ನೋಡಲ್ ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದು ಬಲ ಭೋ ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ 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 ಏನಿ ಭವನದ ಶೃಂಗಾರ ವೈಭವ ನವರತ್ನ ಖಚಿತವಾದ ಮಂಟಪಗಳು ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಆ ದೇವೇಂದ್ರನೇ ಅಮರಾವತಿಯನ್ನು ನಾಚಿಸುವಂತೆ ಕಂಗೊಳಿಸುತ್ತೆಯಲ್ಲ ಈ ಮಾಧವನ ಭವನ ಅಬ್ಬಬ್ಬ ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯದ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೆ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳಂತೆ ಕರೆಗೆ ಮಳೆಗಾರದಂತೆ ದಾಸವಾಗುತ್ತಿದೆಯಲ್ಲ ಆ ಸುಗಂಧ ಸೂಸುವ ತರುಲತೆಗಳು ಜೀವಂತ ಸುಂದರಿಯಂತಿರುವ ಶಿಲಾ ಬಾಲಕಿಯರು ಜೀವಂತ ಸುಂದರಿಯಂತಿರುವ ಶಿಲಾ ಬಾಲಕಿಯರು ಪಾಳಪಾರ್ಯ ಒಡೆಯುವ ಈ ನಯನಗಳು ಬಳ್ಳಿ ತೊಂಡೆ ಹಣ್ಣಿನಂತಿರುವ ಈ ತುಟಿಗಳು ಬಳ್ಳಿಯಂತೆ ಒಳಗುವ ಈ ನಡುವು ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತ ಮಂದಾಸ ಇವರನ್ನೊಮ್ಮೆ ನೋಡುತ್ತಿದ್ದರೆ ನಾನು ಒಂದೇ ಸಾರಿ ಬಿಗಿದಪ್ಪನೇ स्वागत स्वागत कुरुनंदना स्वागत स्वागत कुरुनंदना स्वागत वैग दुर्योधना स्वागत वैग दुर्योधना स्वागत स्वागत कुरुनंदना कुरुवंश कुल तिलक गौरवे
ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಕುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಹೌದಾ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಕುರುಧೀರ ಪ್ರಚಂಡ ಕೌರವ ರಣರಂಗದಲ್ಲಿ ಕುರುಧೀರಲಿ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಹೌಳ ಹೌಳ ವಜ್ರಕಾಯ ಸುಯೋಧನ ಕೌರವ ಏನಿ ಭ್ರಾಂತು ಏನಿ ಭ್ರಾಂತು ಎಲ್ಲವೂ ನನ್ನ ಕನಸಿನಂತೆ ಭಾಸವಾಗುತ್ತಿರೋದಲ್ಲ ಕೃಷ್ಣ ಈ ನಿನ್ನ ಮಾಯಾ ಶನಗನ್ನು ಕಂಡು ಬೆರಗಾಗುವನಲ್ಲ ಈ ಈ ಕೌರವೇಶ್ವರ ಈ ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರ ಕುವರ ಗಾಂಧಾರಿ ಗರ್ಭ ಸಂಜಾತ ಈ ಕೌರವೇಶ್ವರನ ಭವನಕ್ಕಿಂತಲೂ ಅತಿಶಯವೇ ರಮಣೀಯವೇ ಶೋಭಾಯಮಾನವೇ ಅಸಂಭವ ಅಂತೂ ನನ್ನ ಸೋದರ ಮಾವ ಶಕುನಿ ಸಲಹೆಯಂತೆ ದಾಯಾದಿಗಳನ್ನು ಕಲ್ತಪಿಸಿ ಮೊದಲೇ ದ್ವಾರಕೆಗೆ ಬಂದಂತಾಯಿತು. ಇನ್ನು ನನ್ನ ಯೋಗ್ಯತೆಯು ಹೇಗಿರುವುದು ನೋಡುವೆನು. ಓಹೋ, ಸಾತ್ಯಕ್ಕೆ ಇಲ್ಲೇ ಇರುವರು. ಸಾತ್ಯಕ್ಕೆ ನಿಮ್ಮ ಕೃಷ್ಣನಲ್ಲಿ. ಓಹೋ, ಕೌರವೇಶ್ವರ, ಶ್ರೀಕೃಷ್ಣ ಪರಮಾತ್ಮರು ನಿದ್ರೆ ಮಾಡುತ್ತಿರುವರು. ನೀನು ಎಚ್ಚರಗೊಳ್ಳುವವರೆಗೂ ಬನ್ನಿ, ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಶ್ರೀಕೃಷ್ಣ ಪರಮಾತ್ಮನು ವಿಶ್ರಮಿಸುತ್ತಿರುವನು? ವಿರಾಟನ ಉತ್ತರ ವಿವಾಹ ಸಂಭ್ರಮದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ತನ್ನೊಂದು ಮನೆಗಿರ ಕೃಷ್ಣ ಮಲಗು ಮಲಗು. ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲಗ್ರಾಮನಿಗೆ ಒಪ್ಪಿಸಿ ತಾನು ಮಾತ್ರ ಸುಖದಲ್ಲಿ ಮಲಗಿರುವ ಎಂತಹ ಸುಖ ಪುರುಷನಯ್ಯ ನಿಮ್ಮ ಕೃಷ್ಣನು. ಸಾಧ್ಯಕ್ಕೆ ನಿನ್ನಲ್ಲಿ ಒಂದು ಮಾತಿದೆ. ಏನದು? ಪಾಂಡವರಿಗೋ ನಮಗೋ ಘೋರವಾದ ಯುದ್ಧ ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವಂತೆ. ಅದು ನಮ್ಮಿಂದ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಸಾಧ್ಯಕ್ಕೆ ಏಕೆಂದರೆ ನಾವೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆ ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾಧ್ಯಕ್ಕೆ. ಹಾಗಾದರೆ ಕೃಷ್ಣನ್ ನಮ್ಮ ಕೈಗೆ ನಮ್ಮ ಪಕ್ಷವನ್ನು ವಹಿಸಿದ್ರೆ ಇಡೀ ಯಾದವರ ಸೈನ್ಯವೆಲ್ಲವೂ ನಮ್ಮ ಕೈ ಸೇರಿದಂತಲ್ಲವೇ ಸಾಧ್ಯಕ್ಕೆ? ಓಹೋ, ಸಂದೇಹವೇ ಇಲ್ಲ. ಬನ್ನಿ, ಪೀಠದಲ್ಲಿ ಕುಳಿತು. ನಾನಾರು ಚಂದ್ರಕುಲ ಚಕ್ರೇಶ್ವರ.
ವಹಿಸಿಕೊಳ್ಳದೆ ಛೇ ಛೇ ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ ಏ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಪರಮಾತ್ಮ ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ದೀನರ ಸಲಹುವ ದಾನವ ವೈರಿ ದೀನರ ಸಲಹುವ ದಾನವ ವೈರಿ ಧ್ಯಾನವ ಮಾಡೆನು ಕೃಪೆ ತೋರ ಹರಿಯೇ ದೀನರ ಸಲಹುವ ದಾನವ ವೈರಿ ಧ್ಯಾನವ ಮಾತೆನು ಕೃಪೆ ತೋರ ಹರಿಯೇ ಈ ಮಾಧವ ಮಧುಸೂದನ ಈ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಕೇಶವನ್ಮಯ ನಾಮಾಮೃತವನು ಕೇಶವನ್ಮಯ ನಾಮಾಮೃತವನು ನೆನೆಯುತ್ತ ನಲಿದಿದೆ ಈ ನನ್ನ ಜೀವ ನೆನೆಯುತ್ತ ನಲಿದಿದೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ಇರುವುದು ನಾನೋಡಿ ಬಂದೆ ನಿನಗಾಗಿ ಇರುವುದು ನಾನೋಡಿ ಬಂದೆ ಈ ಮಾಧವ ಮಧುಸೂದನ ಈ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 ಸಾತ್ವಿಕಿ ಎಲ್ಲಿ ನನ್ನ ಪ್ರಾಣ ಸಕನು ಇನ್ನೆಲ್ಲಿಯೇ ನಿನ್ನ ಪ್ರಾಣಸಕನು? ಏಕೆ ಏನಾಯ್ತು ಸಾತ್ವಿಕಿ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯ್ತಲ್ಲ. ಅಂದರೆ ಅದನ್ನು ನಾನು ಹೇಳಲು ನನ್ನಿಂದ ಸಾಧ್ಯವಿಲ್ಲ. ಅದನ್ನು ನೀನೇ ನೋಡು. ಓಹ್, ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ,
ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡಲು ಬಂದಿರುವನಂತೆ. ಇದು ಎಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾನು ಮರುಗುವುದಾದರೂ ಏತಕ್ಕೆ? ಕೌರವರು ನನ್ನ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ನನಗದು ಸಂತೋಷದ ವಿಷಯ ತಾನೆ. ಯುಧಿಷ್ಠಿರನು, ನನ್ನ 4 ಸಹೋದರರು ಹಾಗೂ ಪಾಂಚಾಲಿಯ ಸಂಗಡ ಚಿರದಿನದ ವಿಶ್ರಾಂತಿಯ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆನು. ಅರ್ಜುನ, ಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲಿರಲಿ. ನಾನಿನ್ನ ಹೋಗಿ ಬರುತ್ತೇನೆ. ಅರ್ಜುನ, ನನ್ನನ್ನು ನೋಡ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆ ಒಡೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ಇಲ್ಲಿಗೆ ಬಂದೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲಗಳು ಅವರಿಗೆ ಲಭಿಸುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಾಡದಲ್ಲವೇ ಹಲವು ರಾಜರುಗಳ ಸಹಕಾರ ಬೆಂಬಲ ದೊರಕುವುದು. ಸುಯೋಧನ, ನಾನು ಈ ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದಲ್ಲದೆ ಮತ್ತೆ ಬೇರೆಯಲ್ಲ. ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಸಾರಿ ನಿಮ್ಮ ಕೃಷ್ಣನು ನಮ್ಮ ಕೈಗೆ ಸಿಕ್ಕಿಬಿದ್ದನು. ಅರ್ಜುನ, ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ನನಗದು ಸಂತೋಷದ ವಿಷಯ. ಕುರು ರಾಜ, ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ನೀನು ಮರೆಯಬೇಡ. ನೀನು ಜ್ಞಾಪಕದಲ್ಲಿಗೋ. ನಾನು ಮರೆತಿಲ್ಲ, ನೀನು ಮರೆಯಬೇಡ. ಛೇ, ಇದರಿಂದ ನಾನು ಧೃತಿಗೆಡುವುದಿಲ್ಲ. ಅಭಯದಾತನಾದ ವಾಸುದೇವನ ಅಭಯ ಹಸ್ತವು ಸದಾ ಪಾಂಡವರಿಗಲ್ಲದೆ ಅನ್ಯರಿಗೆ ಅದು ದುರ್ಲಾಭ. ಹೇ ಜನಾರ್ದನ, ಜಾಗರಹಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸು, ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನ್ನಿತ್ತ ಪ್ರಭುವೆಯೇಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು.
ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವೂ ನೀನೆ. ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಮೃದು ಮುನಿದಾರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಮೃದು ಮುನಿದಾರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಲ್ದನ. ನೀಗಿಸು ಲೋಕದ ಭವ ಬಲ್ದನ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿದಳು. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿದಳು. ತ್ವರಿತದಿ ಬಂದು ಕಾಯ್ದ ನೀನೊಂದು ಇನ್ನು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದ ನೀನೊಂದು ಇನ್ನು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ. ಓ ಸಿಂಧು ಶಯನ ಸುಂದರ ವದನ. ನೀಗಿಸು ಲೋಕದ ಭವ ಬಂಧನ. ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ. ಏಳು ಜನಾರ್ದನ. ಧನಂಜಯ, ಯಾವಾಗ ಬಂದೆ? ಎಲ್ಲರೂ ಕುಶಲವೇ? ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಪುಣ್ಯಸ್ಥಾನ. ಅದೇ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಓಹೋ, ಭಾವನವರು. ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ ಭಾವ. ಸಾರ್ವಭೌಮನಾದ ನೀನು ನನ್ನ ಸಮಯವನ್ನೇ ನಿರೀಕ್ಷಿಸುವಂತಾಯಿತೆ. ಕೃಷ್ಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶದ ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಮಿತ್ರ ಪ್ರಾಣಸಗರ ಬಂದೊಡನೆ ಎದ್ದು ನಿಂತು ಭಾಷಣವನ್ನೇ ಆರಂಭಿಸಿಬಿಟ್ಟಿಯಲ್ಲ. ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಇರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಬರಸಿಡಿಲು ಬಡಿದಂತೆ ಬೋರ್ಗರೆದು ಬರುತ್ತಿದೆ ಗುರು ಪಾಂಡವರ ಸಂಗ್ರಾಮ. ಅದಕ್ಕೆ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಏನು ಭಾವ, ಯುದ್ಧವೇ? ಅರ್ಜುನ, ಪರಮಾತ್ಮ, ನೀನೂ ಸಹ ನನ್ನ ಸಹಾಯವನ್ನು ಬೇಡಲು ಬಂದೆ ಎಂದು ತೋರುತ್ತಿರುವುದು. ಹೌದು ಪರಮಾತ್ಮ, ಆಜ್ಞೆಯಂತೆ ಕಾಡಿನಲ್ಲಿ ಅಲದದ್ದಾಯಿತು, ಭಿಕ್ಷುಕರಂತೆ ಯಾಚಿಸಿದ್ದೂ ಆಯಿತು. ಇನ್ನು ನನ್ನಿಂದ ಈ ಅಪಮಾನವನ್ನು ಸಹಿಸಲು ಸಾಧ್ಯವಿಲ್ಲ ಕೃಷ್ಣ. ಯುದ್ಧವು ಸಿದ್ಧವಾಗಲೇಬೇಕು. ಪಾರ್ಥ, ಇಂತಹ ಉಭಯ ಸಂಕಟದಲ್ಲಿ ನಾನೇನ್ ಮಾಡಲಿ? ಜನಾರ್ದನ,
ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತ್ತಾದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ದೇವ. ಇಲ್ಲ ವಾಸುದೇವ, ನಾನು ನಮ್ಮಿಬ್ಬರಿಗೂ ನೀನು ಸಮಾನವಾದ ಬಂಧು. ಯಾರ ಮೊದಲು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಧರ್ಮವನ್ನು ಪಾಲಿಸದಂತಾಗುವುದು ಕೃಷ್ಣ, ಧರ್ಮವನ್ನು ಪಾಲಿಸದಂತಾಗುವುದು. ಭಾವ, ಕೃಷ್ಣ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಇರಲಿ, ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಭಾವ, ಕೃಷ್ಣ, ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ ಭಾವ. ಏನದು ನಿನ್ನ ಸಲಹೆ? ಹೇಳುವೆನು, ಕೇಳು ಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಹಮಲೇರಿ. ಭಾವ, ಕೃಷ್ಣ, ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಹಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾಡಿ ಮುಂದೈದರು ಮುಂಗಳ್ಳಗಳನ್ನು ಕಿತ್ತೆಸೆದು ರಕ್ತದ ಮಡುವಿನ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳ ರಕ್ತದ ಮಡುವಿನ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳು. ಕೃಷ್ಣ, ಪರಮಾತ್ಮ, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಭಾವ, ಕೃಷ್ಣ, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗೊಳಿಸುವುದು, ಯಾರಲ್ಲಿ ಸ್ಥಿರವಾಗೊಳಿಸುವುದು. ಗಮನಿಸಿದೊಡ ಸಮಾಧಾನ ಕಾಂಬುದು, ಗಮನಿಸಿದೊಡ ಸಮಾಧಾನ ಕಾಂಬುದು. ಧರಣಿ ನಾರಿಯಾರನು ವರಿಸಿಗಳು ಅಲ್ಲವೇ ಭಾವ? ಕೃಷ್ಣ, ಧರಣಿ ನಾರಿಯಾರನು ವರಿಸಿಗಳು ಯಾರೊಡನೆ ಸಮಾಗಮ ಬಯಸಿಗಳು, ಯಾರೊಡನೆ ಸಮಾಗಮ ಬಯಸಿಗಳು ಎಂಬ ವಿಚಾರವ ಅನುಸರಿಸೋ. ಭಾವ, ಕೃಷ್ಣ, ಪರಮಾತ್ಮ, ಕುರು ಸಾಮ್ರಾಜ್ಯದ ಬೆಳೆಯದಿಂದ ಯಾರಿಗಿರುವುದು ಆದಾಯ. ಕುರು ಸಾಮ್ರಾಜ್ಯದ ಬೆಳೆಯದಿಂದ ಯಾರಿಗಿರುವುದು ಆದಾಯ.
ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಈ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋರಿಸುವುದೇಕೆ? ಪಾಂಡವರು ನೀವು ಸಹೋದರರಲ್ಲವೇ? ನೀವೀರ್ವರು ಅನ್ಯೋನ್ಯ ಮೈತ್ರಿಯಿಂದ ಕೂಡಿ ಬಾಳುವುದು ನ್ಯಾಯವಲ್ಲವೇ ಭಾವ? ಕೃಷ್ಣ, ನಿನ್ನ ನೀತಿ ವಚನಗಳು ಕೇಳಲು ಅಲ್ಲಿಂದ ಇಲ್ಲಿಗೆ ಬಂದವನಲ್ಲ. ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಸಾಮ್ರಾಜ್ಯ. ಈಗ ನೀನು ನನಗೆ ಸಹಾಯ ಮಾಡುವೆಯಾ ಅಥವಾ? ಓಹೋ ಭಾವ, ಕೃಷ್ಣ, ಮುಂಬರುವ ಅನರ್ಥಗಳನ್ನೆಲ್ಲೂ ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಹಿತವಚನಗಳು ನಿನಗೆ ರುಚಿಸುವುದಿಲ್ಲ. ಆಗಲಿ ನಿಮ್ಮೀವರೆಗೂ ಸಹಾಯ ಮಾಡುವನು. ಅರ್ಜುನನು ನಿನಗಿಂತ ಚಿಕ್ಕವನು. ತನಗೆ ಬೇಕಾದ್ದನ್ನು ಕೇಳಿ ಪಡೆಯುವ ಅಧಿಕಾರ ಮೊದಲು ಆತನಿಗಿರುವುದು. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ನನ್ನಣ್ಣ ಗುರುದೇವ ಬಲರಾಮ ಸಹಿತ 11 ಅಕ್ಷೋಹಿಣಿ ಸೈನ್ಯದಳ ಒಂದು ಗುರು. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೇ ಒಂದು ಕಡೆ. ಭಾವ, ಕೃಷ್ಣ, ಅರ್ಜುನ, ಪರಮಾತ್ಮ, ಎರಡರಲ್ಲಿ ನಿನಗೆ ಯಾವುದು ಬೇಕು? ಜನಾರ್ದನ, ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವನು ದೇವ. ತಥಾಸ್ತು ಪಾರ್ಥ. ಭಾವ, ಯುದ್ಧ ಸಮಾಚಾರ. ಯುದ್ಧ ವಿಮುಖನು, ನಿರಸ್ತ್ರನು ಆದ ಕಟ್ಟಿಕೊಂಡು ನನಗಾಗಬೇಕಾದ ಪ್ರಯೋಜನ. ಕೃಷ್ಣ, ನಿನ್ನ 11 ಅಕ್ಷೋಹಿಣಿ ಸೈನ್ಯವೇ ನನಗಿರಲಿ. ಭಲೆ ಭಲೆ ಸಾರ್ವಭೌಮ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಕಬಡ ನಾಟಕ ಸೂತ್ರಧಾರಿ, ಭಲೆ. ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಅಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಅರಿಸೆ. ಧರಣಿ ಸಾಹ ಮೃತ್ಯು ತಾಂಡವ ಪುಣ್ಯ ಸಿಂಹನಾದ ರಗದೋ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜ ಧರ್ಮ ಕಳಂಕ ಸಹಿಸಲಾರ. ಆಯುಧವಂ ಧರಿಸದಿರೆ ಬೇಡಿ ಪಾಂಡವರ ಅದೆಂತು ಪಾಲಿಪೆಯೋ. ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕನಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯುವುದೆಂದು ಭಾವಿಸಿದೆಯಾ? ಪಾಂಡವರಂದ್ರೆ ಎಷ್ಟೊಂದು ಮಮಕಾರ. ಆದರಲ್ಲೂ ಈ ಪಾರ್ಥ ನಿನ್ನ ಮಾತ್ರ ಪ್ರಾಣ ಮಿತ್ರ. ಆದರ ಬಾಲಕಲ ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಮುಂಬರುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಆಯುಧಗಳ ಮಿಡಿದು ಯಾರ ಪಕ್ಷವಾಗಿಯೋ ಕಾದಳೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯ ಎಚ್ಚರ. ಭಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಭಾವ, ಕೃಷ್ಣ, ಅದೂ ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು. ಈಗ ಮಾತುಗಳೇಕೆ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಒಳ ಸಂಚು ಪೊಲೀಸದೆ ಎಂದು ಹಿಗ್ಗ ಮಾಡಲ್ಲ ಮಾಧವ. ಮುಂದೆ ಸಂಧಿಸೋಣ. ಭೀಕರ ಸಮರಾಂಗಣದಲ್ಲಿ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನಮ್ಮ ಪಕ್ಷವನ್ನಾಗಿ ಹೋಗಿಸದೆ ಹೋದರೂ ಚಿಂತೆ ಇಲ್ಲ. ಮದ್ದಾನೆ ಬಲವುಳ್ಳ ಬಲರಾಮನ ಸಹಿತ 11 ಅಕ್ಷೋಹಿಣಿ ಸೈನ್ಯ ನನ್ನ ಕೈವಶ. ಎಲವೆಲವೋ ದ್ವಿತೀಯ ಪಾಂಡವ, ಮುಂಬರುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಒಡಲನ್ನು ಸೀಳಲು
ನನ್ನ ನೆಚ್ಚಿನ ಮುಕ್ಕಿನ ಬಾಗಳು ಹಿಕ್ಕಿ ಹಿಕ್ಕಿ ಕುಣಿಯುತ್ತಿರುವವು. ಅಖಂಡ ಸಾಮ್ರಾಜ್ಯ ನನ್ನ ಸತ್ತಾಗಲೇಬೇಕು. ಹಸ್ತಿನಾವತಿಯ ರಕ್ತ ಸಿಂಹಾಸನ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದ ಆ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಅತ್ಯಂತ ಮಾಡಿ ಬಿಡುವನೀಗ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಅತ್ಯಂತ ಮಾಡಿ ಬಿಡುವನೀಗ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ತಾತ ಭೀಷ್ಮ ಖ್ಯಾತೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಆ ಭೀಮನನ್ನು ಕೇಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರ ಕರ್ಣನು. ಆ ಭೀಮನನ್ನು ಕೇಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವು ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ? ಆ ಕಾರ್ಯವನ್ನು ಮಾಡಿದವನು ನಾನಲ್ಲ ವಾಸುದೇವ, ಆ ಸುಯೋಧನನು. ಪರಮಾತ್ಮ, ಅರ್ಜುನ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಒಂದುವೆ ನಾಯವ ಭಯವಿಲ್ಲದೆ ಜಗದಿ. ಪರಮಾತ್ಮ, ಒಂದುವೆ ನಾಯವ ಭಯವಿಲ್ಲದೆ ಜಗದಿ ಮುರಗಲಿ ನಿನ್ನಯ ಒಲುಮೆಯ ಫಲದಿ. ಮುರಗಲಿ ನಿನ್ನಯ ಒಲುಮೆಯ ಫಲದಿ ಮಾಧವನ ದಯದಿ ದಯದಿ ನಯ ದಯದಿ. ಕಾತುರವೇ ತಗೆ ವಿಜಯ ವಿಜಯ, ಕಾತುರವೇ ತಗೆ ವಿಜಯ. ಕರದಲು ಗಾಂಧೀವ ವಿಜಯೋಧದೆ. ಆತ ಪರಮಾತ್ಮ, ಕರದಳು ಗಾಂಧೀವ ವಿಜಯೋಧದೆ. ಎದೆಗೆಡದಿರು ಜೋಗೆ ಕೊಡುವಿರಲಿ ಧನಂಜಯ. ಪರಮಾತ್ಮ, ಎದೆಗೆಡದಿರು ಜೋಗೆ ಕೊಡುವಿರಲಿ ಕಾತುರವೇ ತಗೆ ವಿಜಯ ವಿಜಯ, ಕಾತುರವೇ ತಗೆ ವಿಜಯ. ವಿಜಯಕ್ಕೆ ಕಾರಣ
ಸಾಗಸ ನಿನ್ನದು ಸಾಧಿಸುವವ ನಾನು ಪರಮಾತ್ಮ ಧನಂಜಯ ಸಾಗಸ ನಿನ್ನದು ಸಾಧಿಸುವವ ನಾನು ಸಾಗಸ ನಿನ್ನದು ಸಾಧಿಸುವವ ನಾನು ಮಾಧವನು ನಯ ದಯದಿ ದಯದಿ ಮಾಧವನು ನಯ ದಯದಿ ಮಾತ ನಿನ್ನಯಗಿದವ ಸತತವು ನಾ ಬಯಸಿ ಮಾತ ನಿನ್ನಯಗಿದವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಬೋರೆವೆ ಮಾತ ಪರಮಾತ್ಮ ಅನವರತವು ನಿನ್ನ ಬಿಡದಲೆ ಬೋರೆವೆ ಮನದನೋ ಮಾನವ ಮಾತಾ 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 ಮನದನು ಮಾನವ ಬಿಡು ಬಿಡು ಪ್ರಿಯತಕ ಮನದನು ಮಾನವ ಬಿಡು ಬಿಡು ಪ್ರಿಯತಕ ಧನಂಜಯ ಪರಮಾತ್ಮ ಮನದನು ಮಾನವ ಬಿಡು ಬಿಡು ಪ್ರಿಯತಕ ಮನದ ಅನುಮಾನವ ಬಿಡು ಬಿಡು ಪ್ರಿಯತಕ ಮನದ ಅನುಮಾನವ ಬಿಡು ಬಿಡು ಪ್ರಿಯತಕ ಸಾಧಿಸು ಕಾರ್ಯವ ಭಯವೇ ತಗೆಯೋ ಸಾಧಿಸು ಕಾರ್ಯವ ಭಯವೇ ತಗೆಯೋ ಸಾಧಿಸು ಕಾರ್ಯವ ಭಯವೇ ತಗೆಯೋ ಕಾತುರವೇ ತಗೆ ವಿಜಯ ಜಯ ಕಾತುರವೇ ತಗೆ ವಿಜಯ ಮಾತಾ ಮಾಧವ ಪರಮಾತ್ಮ ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ಸುಯೋಧನನು. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ನಿರ್ಗತಿಕರಿಗೆ ಗತಿಯು, ಪಥಭ್ರಷ್ಟರಿಗೆ ಮಾರ್ಗದರ್ಶಕನು ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನ, ನಿಯತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ದೇವ, ಈಗ ನನಗೆ ಅನುಮತಿಯನ್ನು ಕೊಡು ದೇವ. ಪುನಃ ಬಂದು ಸಂಧಿಸುವೆನು. ಅರ್ಜುನ, ಅಂತೂ ನಿನ್ನ ಒಳ್ಳೆ ಮಾತಿನಿಂದಲೇ ನನ್ನನ್ನ ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯಾ? ಇದೆಲ್ಲವೂ ನಿನ್ನ ಅನುಗ್ರಹವಲ್ಲವೇ ದೇವ? ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು.